ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅನ್ನೋ ಹಾಗೆ ಬನ್ನೇರುಘಟ್ಟದ ಮಹಿಳೆ ಮೇಲಿನ ದೌರ್ಜನ್ಯ ಕೇಸ್ನಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನಿರ್ಲಕ್ಷ್ಯ ತೋರಿದಂಥ ಅಧಿಕಾರಿಗಳಿಗೆ ಬಿಸಿ ಮುಟ್ಸೋಕ್ ಮುಂದಾಗಿದ್ದಾರೆ. ಆರೋಪಿಗಳ ದೂರನ್ನ ಆಧರಿಸಿ ಆಪತ್ತಿಗಾದವನ್ನ ಅರೆಸ್ಟ್ ಮಾಡಿರೋ ಬಗ್ಗೆಯೂ ಎಚ್ಚೆತ್ತಿದ್ದಾರೆ. ಆನೇಕಲ್ನಲ್ಲಿ ನಡೆದಿದ್ದ ಕೀಚಕರ ಅಟ್ಟಹಾಸದ ದೃಶ್ಯ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಆದ್ರೆ ಮಹಿಳೆ ದೂರು ನೀಡೋಕೆ ಬಂದಾಗ ಪೊಲೀಸರು ದೂರು ದಾಖಲಿಸಲು ಮೀನಾಮೇಷ ಎಣಿಸಿದ್ದ ಬಗ್ಗೆ ಭಾರಿ ಆಕ್ರೋಶವೇ ವ್ಯಕ್ತವಾಗಿತ್ತು. ಸದ್ಯ ಇದು ಹಿರಿಯ ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ನಿರ್ಲಕ್ಷ್ಯ ತೋರಿದ ಪೊಲೀಸರಿಗೆ ಬಿಸಿ ಮುಟ್ಟಿಸಲು ಸಿದ್ಧತೆ. ಮಹಿಳೆ ಮೇಲಿನ ದೌರ್ಜನ್ಯ ಪ್ರಕರಣದಲ್ಲಿ ನಿರ್ಲಕ್ಷ್ಯ ತೋರಿದ ಪೊಲೀಸರ ನಡೆ ಬಗ್ಗೆ ವರದಿ ನೀಡುವಂತೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿಕೆ ಬಾಬಾ ಸೂಚಿಸಿದ್ದಾರೆ. ಮಹಿಳೆ ದೂರು ನೀಡೋಕೆ ಬಂದಾಗ ಸ್ಟೇಷನ್ನಲ್ಲಿದ್ದ ಅಧಿಕಾರಿ ಯಾರು, ಯಾಕೆ ದೂರು ಪಡೆಯಲಿಲ್ಲ ಎಂಬ ಬಗ್ಗೆ ಎಸ್ಪಿ ವರದಿ ಕೇಳಿದ್ದಾರೆ. ವರದಿ ಕೈ ಸೇರಿದ ಬಳಿಕ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ. ಕಿರುಕುಳದ ಬಳಿಕ ಆರೋಪಿ ರಿಚರ್ಡ್ನ ಮಾಸ್ಟರ್ ಪ್ಲಾನ್. ಮಹಿಳೆ ಮೇಲೆ ಗಾಂಜಾ ಮತ್ತಲ್ಲಿ ಅಬ್ಬರಿಸಿದ್ದ ಆರೋಪಿ ರಿಚರ್ಡ್ ಬಚಾವಾಗೋಕೆ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿದ್ದ. ಹಲ್ಲೆ ಬಳಿಕ ನೇರವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ರಿಚರ್ಡ್ ಆಸ್ಪತ್ರೆಯಿಂದ ಪೊಲೀಸ್ ಠಾಣೆಗೆ ಎಂಎಲ್ಸಿ ರಿಪೋರ್ಟ್ ರವಾನಿಸಿದ್ದ. ಎಂಎಲ್ಸಿ ಆಧರಿಸಿ ಕೌಂಟರ್ ದೂರು ದಾಖಲಿಸಿದ್ರು. ಮಹಿಳೆಯ ನೆರವಿಗೆ ಬಂದ ಯುವಕನ ವಿರುದ್ಧವೂ ಕೇಸ್. ಜಿಮ್ ಟ್ರೈನರ್ ವಿರುದ್ಧದ ಕೇಸ್ ಬಗ್ಗೆ ಭಾರಿ ಆಕ್ರೋಶ. ನಡು ರಸ್ತೆಯಲ್ಲಿ ತನ್ನ ಮೇಲೆ ಹಲ್ಲೆ ಆಗ್ತಿದ್ದಂತೆ ಮಹಿಳೆ ಸಹಾಯಕ್ಕಾಗಿ ಜಿಮ್ ಟ್ರೈನರ್ ಒಬ್ಬನಿಗೆ ಕರೆ ಮಾಡಿದ್ರು. ಈ ವೇಳೆ ಜಿಮ್ ಟ್ರೈನರ್ ಸ್ಥಳಕ್ಕೆ ಎಂಟ್ರಿ ಕೊಟ್ಟು ಮಹಿಳೆ ರಕ್ಷಣೆಗೆ ಮುಂದಾಗಿದ್ರು. ಆದ್ರೆ ಆರೋಪಿಗಳ ಪ್ರತಿ ದೂರು ಆಧರಿಸಿ ಪೊಲೀಸರು ಜಿಮ್ ಟ್ರೈನರ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಯಾರಾದ್ರೂ ಕಷ್ಟದಲ್ಲಿದ್ರೆ ಸಹಾಯಕ್ಕೆ ಹೋಗುವುದೇ ತಪ್ಪ ಅನ್ನೋ ಪ್ರಶ್ನೆ ಮೂಡುವಂತೆ ಮಾಡಿದೆ. ಜಿಮ್ ಟ್ರೈನರ್ ಬಂಧಿಸಿದ್ದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ಈ ಬಗ್ಗೆಯೂ ಪೊಲೀಸರು ಪರಿಶೀಲನೆಗೆ ಮುಂದಾಗಿದ್ದಾರೆ. ಕಟ್ನಲ್ಲಿ ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಅನ್ನೋ ಹಾಗೆ ದೂರು ಬಂದಾಗ ನಿರ್ಲಕ್ಷ್ಯ ತೋರಿದ ಪೊಲೀಸರಿಗೆ ಹಿರಿಯ ಅಧಿಕಾರಿಗಳು ಪಾಠ ಕಲಿಸಬೇಕಿದೆ. ಸಹಾಯಕ್ಕೆ ಧಾವಿಸಿ ಸಂಕಷ್ಟಕ್ಕೆ ಸಿಲುಕಿರೋ ಜಿಮ್ ಟ್ರೈನರ್ನ ಮಾನವೀಯತೆಗೆ ಪೊಲೀಸರು ಬೆಲೆ ಕೊಡ್ತಾರಾ? ಕಾದ್ ನೋಡ್ಬೇಕಿದೆ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್.